ಗದ್ಯ ಕನ್ನಡ ಪಠ್ಯ ಪುಸ್ತಕದಲ್ಲಿ ಯಾವುದೆಲ್ಲ ಪಾಠಗಳಿವೆ ಎಂಬುದನ್ನು ನೋಡುವ. ಇದೊಂದು PDF ಫೈಲ್ ಅನ್ನು ನಾನು ಡೌನ್ಲೋಡ್ ಮಾಡಿದ್ದೇನೆ. ಸೊ ಇದರಲ್ಲಿ ಇದೆಲ್ಲ ಪಾಠಗಳು ಯಾವುದು, ಪದ್ಯಗಳು ಯಾವುದಿದೆ ಅಂತ ಶುರು ಮಾಡೋಣ ನೋಡುವ. ಮೊದಲನೇದಾಗಿ ಮುನ್ನುಡಿ ಇದೆ ನೋಡಿ, ನಾಂದಿ. ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ ನೋಡಿ ಇಲ್ಲೇ ಕಾಣ್ತದೆ ನೋಡಿ, ಪರಿವಿಡಿ. ಈಗ ನೋಡಿ ಗದ್ಯ ಭಾಗ ಒಂದನೇದಾಗಿ ಪಾಠ ಒಟ್ಟಿಗೆ ಬಾಳುವ ಆನಂದ. ಇದೊಂದು ಜನಪದ ಕಥೆಯಾಗಿದೆ. ಗದ್ಯ ಭಾಗದ ಮೊದಲನೇ ಪಾಠ ಇದು. ಇಲ್ಲಿ ಪ್ರಶ್ನೋತ್ತರಗಳಿವೆ ನೋಡ್ಬೋದು ಇಲ್ಲಿ. ಸೊ ನಾನು ನಿಧಾನವಾಗಿ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ. ಈಗ ನೋಡ್ಬೋದು ನೋಡಿ, ಎರಡನೇ ಪಾಠ ನದಿಯ ಅಳಲು. ಸಮಿತಿ ರಚನೆ ಇದು. ನೋಡಬಹುದು ಇಲ್ಲಿ ಚಿತ್ರದಲ್ಲಿ ಡಾಕ್ಟರ್ ಮತ್ತು ಮಕ್ಕಳಿದ್ದಾರೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ ನೋಡಿ, ಇನ್ನೊಂದು ಚಿತ್ರ ಇದೆ. ಪ್ರಶ್ನೋತ್ತರಗಳಿವೆ ಇಲ್ಲಿ ನೋಡಿ, ವ್ಯಾಕರಣ ಮಾಹಿತಿ, ಭಾಷಾಭ್ಯಾಸ. ಈಗ ನೋಡಿ ನಾವು ಮೂರನೇ ಪಾಠದತ್ತ ಬಂದಿದ್ದೇವೆ. ನಮ್ಮ ಮಾತು ಕೇಳಿ, ನಮ್ಮ ಮಾತು ಕೇಳಿ. ಇದು ಮೂರನೇ ಪಾಠ. ಪ್ರಾಣಿ ಪಕ್ಷಿಗಳ, ಇದು ಕಾಡಿನ ಬಗ್ಗೆ, ಕಾಡಿನಲ್ಲಿರುವ ಒಂದು ಪ್ರಾಣಿ ಪಕ್ಷಿಗಳು ಯಾವ ರೀತಿ ಇರ್ತದೆ ಅದರ ಬಗ್ಗೆ ಒಂದು ಪಾಠ ಇದು. ಇನ್ನು ಕೆಳಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ ನೋಡಿ, ಇಲ್ಲಿ ಪದಗಳ ಅರ್ಥ ಇವೆ. ವ್ಯಾಕರಣ, ಭಾಷಾಭ್ಯಾಸ. ಇನ್ನು ಪಾಠ 4 ಯಾವುದು, ಸುಳ್ಳು ಹೇಳಬಾರದು. ಬೋಳುವಾರು ಮೊಹಮ್ಮದ್ ಕುಂಞೆ, ಇದರ ಲೇಖಕರು. ಸೊ ನೋಡಿ ಲೇಖಕರ ಚಿತ್ರ ಕೂಡ ಇವೆ. ಪದಗಳ ಅರ್ಥ, ಅಭ್ಯಾಸ ಕೂಡ ಇವೆ. ಮುಂದಿನ ಪಾಠ ಪಂಜರ ಶಾಲೆ. BV ಕಾರಂತರು ಇದರ ಲೇಖಕರು. ನೋಡಿ ಇಲ್ಲಿ ಪಾಠ ಇದು ಸ್ವಲ್ಪ ದೊಡ್ಡದಾಗಿದೆ ನೋಡಿ, BV ಕಾರಂತರು. ಇನ್ನು ಭಾಷಾಭ್ಯಾಸ ನೋಡಿ, ಮುಂದಿನ ಪಾಠ ನಾನು ಮತ್ತು ಹುಂಚಿಮರ. GS 12 ಮಠ ಇದರ ಲೇಖಕರು. ಮರ ಕಡಿಯುವುದರ ಬಗ್ಗೆ, ಇದು ಮರ ಕಡಿದ್ರೆ ಎಷ್ಟೊಂದು ಸಂಕಷ್ಟವಾಗುತ್ತದೆ ಎಂಬುದನ್ನು ಈ ಪಾಠ ಹೇಳಿಕೊಡ್ತದೆ. ಸೊ ಇನ್ನು ಕೆಳಗಡೆ ನೋಡಿದ್ರೆ ಮಲ್ಲಜ್ಜಿಯ ಮಳಿಗೆ, ಮಲ್ಲಜ್ಜಿಯ ಮಳಿಗೆ. ನಂತರ ಯಾವ್ದಿದೆ ನೋಡು, ನಂತರ ಒಂದು ನೋಡು ಇಲ್ಲಿದೆ ಭಾಷಾಭ್ಯಾಸ. ಧೀರ ಸೇನಾನಿ, ಬಸವರಾಜ ಹದ್ಲಿ ಇದರ ಲೇಖಕರು. ನೋಡಿ ಇಲ್ಲಿ ಪದಗಳ ಅರ್ಥಗಳಿವೆ. ಒಂಬತ್ತನೇದಾಗಿ ಸಂಗೊಳ್ಳಿ ರಾಯಣ್ಣ, HS ಸತ್ಯನಾರಾಯಣ ಲೇಖಕರು ಬರೆದಿದ್ದಾರೆ. ನೋಡಿ ಇಲ್ಲಿ ಪ್ರಶ್ನೋತ್ತರಗಳಿವೆ ನೋಡಿ. ಇದು ಗದ್ಯ ಭಾಗ ಆಯ್ತಲ್ಲ, ಇನ್ನು ಪದ್ಯ ಭಾಗ. ಸೊ ಗದ್ಯ ಭಾಗ ಇಲ್ಲಿಗೆ ಮುಗೀತು. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಪದ್ಯ ಭಾಗದ ಬಗ್ಗೆ ನೋಡುವ. ಧನ್ಯವಾದ.